ಇನ್ನು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ಅವನಿಗೆ ಮೂರ್ಛೆ ರೋಗ ಇತ್ತು ಅನ್ನುವಂತ ಹೇಳಿಕೆಯನ್ನ ಕೊಟ್ರು. ಆದರೆ ಇನ್ನೊಂದು ಕಡೆಗೆ ಶಾಸಕರು ಇವರಿಗೆ ಅವಾರ್ಡ್ ಕೊಡಬೇಕೋ ಏನ್ ಮಾಡಬೇಕೋ ಗೊತ್ತಿಲ್ಲ. ಇಂಥ ಪ್ರಕರಣಗಳು ಹೆಚ್ಚಾಗಕ್ಕೆ ಇಂಥ ಹೇಳಿಕೆಗಳೇ ಕಾರಣ ಅನ್ಸುತ್ತೆ. ಈ ಶಾಸಕರು ಹೇಳ್ತಾರೆ, ಸತ್ತವರು ನಮ್ಮವರೇ, ಗಲಾಟೆ ಮಾಡಿದವರು ನಮ್ಮವರೇ. ಕರೆಕ್ಟ್ ಆಯ್ತು. ನೋವಿನಲ್ಲಿ 4 ಜನ ಕಲ್ಲು ಹೊಡೆದಿದ್ದಾರೆ, ಅದಕ್ಕೆಲ್ಲ ಗಲಭೆ ಅನ್ನಕ್ಕಾಗಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಏನ್ ಹೇಳೋಣ ಇವರಿಗೆ? ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರು, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿದ್ರು. ಯಾಕಂತಂದರೆ FIR ಮಾಡದೇನೆ ಯಾರನ್ನೂ ಕೂಡ ಕರ್ಕೊಂಡು ಕುಳಿಸ್ಕೊಳ್ಳೋಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡೋದು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತ ಹೇಳಿದ್ದೆ. ಬಟ್ ಲಾಕಪ್ ಡೆತ್ ಅಲ್ಲ ಅದು. ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಇದು ಪರಿಸ್ಥಿತಿ. ಪೊಲೀಸ್ನವರು ಯಾವುದೋ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಸಾವಾಗಿದೆ. ಅವರಿಗೂ ಒಬ್ಬ ಮನೆಯ ಮಗನ ಕಳ್ಕೊಂಡಂಥ ನೋವಿನಲ್ಲಿ ಇವೆಲ್ಲ ಆಗೋದು ಸಹಜ ಪ್ರಕ್ರಿಯೆ. ಅಂಥದ್ದೇನು ಉದ್ದೇಶಪೂರ್ವಕ ಯಾರು ಏನು ಮಾಡಿಲ್ಲ, ಸಹಜ ಪ್ರಕ್ರಿಯೆ ಆಗಿದೆ ಅಷ್ಟೇ. ಹಿಂದೆ ಆ ಥರ ಅಧಿಕಾರಿಗಳಿದ್ರು, ಆ ಅಧಿಕಾರಿಗಳು ಹೋದ್ರು. ಈಗ ಈ ಉತ್ತಮವಾದ ಅಧಿಕಾರಿಗಳಿದ್ದಾರೆ, ಉತ್ತಮವಾದ ಕೆಲಸ ಆಗ್ತಾ ಇದೆ. ಯಾವುದೂ ಇಲ್ಲ, ಎಲ್ಲ ನಮ್ಮವರೇ. ಸಾವಾಗಿರೋದು ನಮ್ಮವರೇ, ಗಲಾಟೆಯಲ್ಲಿ ಭಾಗಿಯಾಗಿರೋರು ನಮ್ಮವರೇ. ಆ ರೀತಿಯನ್ನು ಯಾವುದೂ ಆಗಿಲ್ಲ. ಇದು ಉದ್ದೇಶಪೂರ್ವಕ ಯಾವುದೂ ಆಗಿಲ್ಲ. ಆಗ್ತದೆ. ಈಗ ಸಹಜ ಹೇಳಿದ್ನಲ್ಲ, ಈಗ ಮನೆಗೊಂದು ಸಾವಾಗಿದೆ ಅಂದಂಥ ಸಂದರ್ಭದಲ್ಲಿ ಉದ್ರೇಕಗೊಂಡು ಒಂದೊಂದು ವ್ಯತಿರಿಕ್ತ ಆಗ್ತದೆ. ಬಟ್ ಯಾರು ಯಾವುದೇ ರೀತಿಯ ಸಾವು ನೋವುಗಳಾಗಿಲ್ಲ. ಸಹಜವಾಗಿ ಒಂದು ಬೇರೆ ಕಡೆಯಿಂದ ಯಾರು ಬಂದು ಈ ತರ ಮಾಡಿದ್ದಾರೆ, ಆ ರೀತಿ ಯಾವುದೂ ಇಲ್ಲ. ಸಹಜವಾಗಿ ಗುಂಪಲ್ಲಿ ಯಾರು ಒಬ್ರು ಇಬ್ರು ನೋವಿಂದ ಮಾಡಿರ್ತಾರೆ, ಬಿಟ್ರೆ ಅಂಥದ್ದೇನು ಉದ್ದೇಶ ಯಾರಿಗೂ ಇಲ್ಲ. ಒಬ್ರು ಇಬ್ರು ಇನ್ನೊಂದಿಬ್ರು ಇರ್ಬೋದು ಅಷ್ಟೇ. ಸಾಮಾನ್ಯ ಅಲ್ಲ. ಈಗ ನೋವಿದ್ದಾಗ, ಯಾರ ಮನೆಗಾರ ನೋವಿದ್ದಾಗ ಆ ಉದ್ರೇಕಗಳು ಸಹಜ ಅಲ್ಲ. ಸಹಜ ಪ್ರಕ್ರಿಯೆ ನಡೆದಿದೆ, ಬಿಟ್ಟರೆ ಇದರಲ್ಲಿ ಯಾವುದೋ ಉದ್ದೇಶಪೂರ್ವಕ ಯಾವುದು